ಈ ಸಲ ಎಷ್ಟು? ಎಲ್ಲದಕ್ಕಿಂತ ಮೇಲೆ 3 ಡೈಸ್, 1 ನಂಬರ್ ಅಷ್ಟೇ. ಗುಡ್, ವೆರಿ ಗುಡ್. ಈ ಜೂಜಾಟದಲ್ಲಿ ಮಹಾರಾಜ ಆಗ್ಬೇಕು ಅಂದ್ರೆ ಯಾವ ರೀತಿ? ಕೇವಲ ಒಂದೇ, ಗ್ಯಾಮ್ಲಿಂಗ್ ಆಡಬಾರ್ದು. ಇದು ಕೇವಲ ಆಟ ಅಲ್ಲ, ಇದು ಮೋಸ. ಹಾಗಾದ್ರೆ ನೀನ್ ಈ ಆಟನ ಯಾಕೆ ಕಲಿಬೇಕು ಅಂತಿದ್ಯಾ? ನಮ್ಮ ಅಪ್ಪನ್ನ ಸಾಯಿಸಿದ್ದು ಈ ಆಟನೇ. ಈ ಸಲ ಎಷ್ಟು? 0. ಈ ಆಟದಲ್ಲಿ ನೀನಿಡೋ ಪ್ರತಿ ಹೆಜ್ಜೆಯಲ್ಲೂ ಸಾವಿರ್ಬೋದು. ನೀನಿದ್ರಲ್ಲಿ ಸಾಯಲೂಬಹುದು. ಸಾಯಕ್ಕಿಂತ ಮುಂಚೆ ನಮ್ಮ ಅಪ್ಪನ ಕೊಂದೋರ ಹತ್ರ ತಲುಪ್ತೀನಿ. ಇದು ನನ್ನ ಪ್ರಮಾಣ. ಹಾಗಾದ್ರೆ ನಿನ್ ಮಾತನ್ನ ಉಳಿಸ್ಬೇಕು ಅಂದ್ರೆ ನೀನಿದ್ರಲ್ಲಿ ಒಬ್ನೇ ಆಡ್ಬೇಕಾಗುತ್ತೆ. ಗೊತ್ತಿದೆ. ನತಾಶಾ ಕೋಶ್ ಗೋವಾದಲ್ಲಿರೋ ಅಂಡರ್ ಗ್ರೌಂಡ್ ಕೆಸಿನೋಗಳಿಗೆ ಇವಳ ಯಜಮಾನಿ. ಈ ಜಾಗದಲ್ಲಿ ಇಲ್ಲಿಗಲ್ ಆಗಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿಯನ್ನ ಹಾಕಲಾಗುತ್ತದೆ. ಇವಳು ಒಪ್ಪಿಗೆ ಇಲ್ಲದೆ ಕೆಸಿನೋದಲ್ಲಿ ಒಂದ್ ಆಟ ಕೂಡ ನಡೆಯಲ್ಲ. ಮತ್ತೆ ಸೋತೋದೆ ನಾನು. ನೆಕ್ಸ್ಟ್ ಟೈಮ್ ಟ್ರೈ ಮಾಡು. ನೆಕ್ಸ್ಟ್ ಟೈಮ್ ಖಂಡಿತ ಬನ್ನಿ. ಪೀಟರ್, ಟೇಬಲ್ ಸೆಟ್ ಮಾಡು. ಇದೇನಿದು, ಇಷ್ಟು ಬೇಗ ಟೇಬಲ್ ಸೆಟ್ ಆಗಿದೆ? ಹೀಗೆ ನಿಜವಾದ ಗ್ಯಾಮ್ಲರ್ ಮಾತ್ರ ಮಾಡೋಕ್ ಸಾಧ್ಯ. ಮ್ಯಾಮ್, ಆಂಟೋನಿ ಬರ್ತಿದ್ದಾನೆ. ಆಂಟೋನಿ ಎಂಥ ಬಿರುಗಾಳಿ ಎದ್ರೆ ಎಲ್ಲ ನಾಶ ಮಾಡ್ಬಿಡ್ತಾನೆ. ಈ ಬಿರುಗಾಳಿನ ತಡಿಲೇಬೇಕು. ಬೇಗ ಬನ್ನಿ, ನತಾಶಾ ಮೇಡಮ್ ಕರೆದಿದ್ದಾರೆ. ಪಕ್ಕ ಆಂಟಿನ ಬಗ್ಗೆನೇ ಇರ್ಬೇಕು. ನತಾಶಾ ಮ್ಯಾಮ್, ನೀವು ಬರಕ್ ಹೇಳಿದ್ರ? ಎಸ್, ಆಂಟನಿ ಬರ್ತಿದ್ದಾನೆ. ಮತ್ತೆ ಅವನ ರೆಕಾರ್ಡ್ ಕೆಸಿನೋ ಗೆಲ್ಲೋದಲ್ಲ, ಅದನ್ನ ಹಾಳು ಮಾಡೋದಾಗಿದೆ. ಮತ್ತೆ ಈ ಸಾರಿ ಅವನ್ ಗುರಿ ಆಗಿರೋದು ಕಸಿನೋ ಪ್ರೈಡ್. ನಾವ್ ಸಿಕ್ಕಾಕೊಂಡಿದೀವಿ, ಆದ್ರೆ ನೀವೆಲ್ರೂ ಸಿಕ್ಕಾಕೊಳ್ಬೇಕು ಅನ್ನೋದು ನನ್ ಉದ್ದೇಶ ಅಲ್ಲ. ನೀವೆಲ್ರೂ ಎಷ್ಟೋ ವರ್ಷದಿಂದ ನನ್ ಜೊತೆ ಕೆಲ್ಸ ಮಾಡಿದೀರಾ, ನನ್ಗೆ ಜೊತೆ ಆಗಿದ್ದೀರಾ. ನಿಮ್ಮೆಲ್ರೂ ಋಣ ಇದೆ ನನ್ ಮೇಲೆ. ಅದಕ್ಕೆ ನಾನು ಡಿಸಿಷನ್ ಬಂದಿದ್ದೀನಿ. ಆಂಟನಿ ಬರೋದಕ್ಕೂ ಮುಂಚೆ ನೀವೆಲ್ರೂ ಇಲ್ಲಿಂದ ಹೊರಟೋಗಿ. ಇಷ್ಟು ದುಡ್ಡನ್ನ ನೀವೆಲ್ರೂ ಹಂಚ್ಕೊಳ್ಳಿ. ನೀವು ಹೆದರ್ಕೋಬೇಡಿ ಮೇಡಮ್, ನಾವ್ ಎಲ್ರೂ ನಿಮ್ ಜೊತೆಗಿದ್ದೀವಿ. ಮತ್ತೆ ಆಂಟೋನಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಾವು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದೀವಿ. ಎಸ್ ಮ್ಯಾಮ್, ಇವ್ನ್ ಸರಿಯಾಗಿ ಹೇಳ್ತಿದ್ದಾನೆ. ಕಸಿನೋ ಪ್ರೈಡ್ ಅಲ್ಲಿ ತುಂಬಾ ಚೆನ್ನಾಗಿರೋ ಆಟಗಾರರಿದ್ದಾರೆ. ಇವ್ನ್ ಚೆನ್ನಾಗ್ ಆಡ್ತಾನೆ, ನಾನ್ ಚೆನ್ನಾಗ್ ಆಡ್ತೀನಿ. ನಾವ್ ಆಡ್ತೀವಿ. ಆಂಟೋನಿ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಎಸ್ ಮ್ಯಾಮ್, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾವೆಲ್ಲೂ ಹೋಗಲ್ಲ. ಮತ್ತೆ ದುಡ್ಡು, ನಮ್ಗೆ ದುಡ್ಡು ಬೇಕಾಗಿಲ್ಲ. ನಾವು ನಿಮ್ ಜೊತೆ ಇರ್ತೀವಿ. ನನಗ್ ದುಡ್ಡು ಬೇಕು. ನನ್ ಮಗನೇ, ರೋಡಲ್ಲಿ ಬಿದ್ದಿದ್ ನಿನ್ನ ನಟಾಶಾ ಮ್ಯಾಮ್ ಕಾಪಾಡ್ ಕರ್ಕೊಂಡ್ ಬಂದ್ರೆ ನಿನಗೆ ಅವ್ರು ದುಡ್ಡು ಬೇಕಾ? ಮರಿಬೇಡ, ನತಾಶಾ ಮೇಡಮ್ ಏನಾದ್ರು ಇಲ್ಲ ಅಂದಿದ್ರೆ ನೀನ್ ಯಾವ್ದಾದ್ರು ಬೀದಿನಲ್ಲಿ ಸಾಯ್ತಾ ಬಿದ್ದಿರ್ಬೇಕಾಗಿತ್ತು. ಇಲ್ ಕೇಳು, ನನ್ಗನ್ಸತ್ತೆ ನಿನ್ಗೇನೋ ಸಮಸ್ಯೆ ಇದೆ. ನಾನ್ ನಿನಗ್ ಕೆಲ್ಸ ಕೊಡ್ತೀನಿ, ಮಾಡ್ತೀಯಾ? ನಾಯಿ ಆದ್ರೂ ನಿಯತ್ತಾಗಿರುತ್ತೆ, ನೀನ್ ಇಲ್ವಲ್ಲೋ. ಛೀ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಇಲ್ಲಾಂದ್ರೆ ಎಲ್ ಕಾಣಿಸ್ತೀಯೋ ಅಲ್ಲೇ ಸಿಗ್ದಾಕ್ಬಿಡ್ತೀನಿ. ಹೋಗೋ ಇಲ್ಲಿಂದ, ಹೋಗೋ. ಸಾಕು, ನಿಲ್ಸಿ. ಪೀಟರ್, ನಿನ್ಗೇನ್ ಅನ್ಸತ್ತೋ ಅದನ್ನೇ ಮಾಡು. ನತಾಶಾ ಮ್ಯಾಮ್, ಅವನ್ ಬಂದ್ಬಿಟ್ಟ. ಆಂಟೋನಿ ಗೋವಾ ಸಿಟಿಗೆ ಫೇಮಸ್ ಆಗಿರೋ ಗ್ಯಾಮ್ಲರ್. ಇಲ್ಲಿವರೆಗೂ ಇವನ್ನ ಯಾರು ಸೋಲ್ಸಿಲ್ಲ. ಎಲ್ರು ಹೇಳೋ ಪ್ರಕಾರ ಅವನ್ ಕೈಯಾರೆ ಅವನ್ ಕಾರ್ಡ್ನ ತಿರುಗಿಸ್ದ ಅಂದ್ರೆ ಪೂರ್ತಿ ಆಟನ್ನೇ ಬದಲಾಯಿಸ್ದ ಅಂತ ಅರ್ಥ. ಕಸಿನೋ ಅವನಿಗೆ ಬರೀ ಒಂದು ಜಾಗ ಅಲ್ಲ,
ಸಾವಿನ ಮೈದಾನ ಆಗಿತ್ತು. ಅವನೊಂದ್ ಜಾಗ ಕಾಲಿಟ್ಟ ಅಂದ್ರೆ ಆಟನೇ ಮುಗ್ದ ಹಾಗೆ. ವೆಲ್ಕಮ್ ಸರ್. ನೀವ್ ಯಾವ ಆಟ ಆಡ್ಬೇಕು ಅಂತಿದ್ದೀರಾ? ಬಾಸ್ ಸಣ್ಣ ಪುಟ್ಟ ಆಟ ಎಲ್ಲ ಆಡಲ್ಲ, ದೊಡ್ಡ ಆಟನೇ ಆಡೋದು. ಹೋಗಿ ನಿಮ್ ಬಾಸ್ನ ಕರಿ. ಆಂಥನಿ, ವೆಲ್ಕಮ್ ಆಂಥನಿ. ಹೇಳು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿ ನೋಡು, ಎಲ್ಲಿಂದಾದ್ರೂ ಶುರು ಮಾಡು. ಬ್ಯಾಗ್ ತುಂಬಾ ತಂದಿದ್ದೀನಿ. ಇಷ್ಟೊಂದು ದುಡ್ಡ? ಗೋವಾ ಫೈಟ್ ಕ್ಲಬ್ನ ಮಾಲೀಕ ಈ ದಾರ. ಆದ್ರೆ ಕಸಿನೋದಲ್ಲಿ ಮಾತ್ರ ಪ್ರತಿ ಸಲ ಸೋಲ್ತಾನೆ. ಫೈಟ್ ರಿಂಗ್ ಅಲ್ಲಿ ಚಾಂಪಿಯನ್, ಇಲ್ಲಿ ಲೂಸರ್. ನಾವ್ ರೆಡಿ ಇದೀವಿ. ಹೊರಗಡೆಯಿಂದ ಮುಗ್ದೆ, ಒಳಗಡೆಯಿಂದ ಸ್ಟ್ರಾಂಗ್, ಕಣ್ಣಲ್ಲಿ ಭಯ ಇಲ್ಲ. ಐ ಲೈಕ್ ಇಟ್. ವಾಂಟ್ ದಟ್? ನಾನ್ ಸೋಲಿಸ್ತೀನಿ, ಆದ್ರೆ ಅದು ಸ್ಟೈಲ್ ಅಲ್ಲಿ. ನೀನೇನಾದ್ರೂ ಸೋತ್ರೆ ನಿನ್ನ ಕಸಿನೋ ಪೂರ್ತಿ ಸ್ಮಶಾನ ಆಗ್ಬಿಡುತ್ತೆ. ಅಂದ್ರೆ ಶಾಶ್ವತವಾಗಿ ಇದು ಶಟ್ ಡೌನ್. ಏನ್ ತಮಾಷೆ ಮಾಡ್ತಿದ್ದೀನಿ ನೀನು? ಈ ಕಸಿನ ಏನಾದ್ರೂ ಮುಚ್ಚೋದ್ರೆ ನಾವೆಲ್ಲಿ ಹೋಗೋದು? ಏನ್ ಹೇಳ್ತೀರಾ? ಹೌದೌದು, ಎಲ್ಲಿಗೆ ಹೋಗೋದು? ಒಂದ್ ವೇಳೆ ನೀನ್ ಸೋತ್ರೆ? ಆ ತರದ ಅವಕಾಶ ಯಾವತ್ತೂ ಸಿಗಲ್ಲ ಡಾರ್ಲಿಂಗ್. ಸಾಕ್, ಜಾಸ್ತಿ ಆಯ್ತು ನಿಂದು. ನಾವೇ ನಿನ್ನ ಆಟ ನೋಡಕ್ ಬಂದಿದೀವಿ ಅನ್ಕೊಂಡ್ಯಾ? ಮೊದ್ಲು ಗೇಮ್ ಶುರು ಮಾಡು. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದನ್ನ ನೋಡೇ ಬಿಡೋಣ. ನೀನ್ ಸ್ಪಾಟ್ ಮಾಡುವಂತ ಸ್ಪಾಟರ್ ಅಲ್ವಾ? ನಿನ್ ಕೆಲ್ಸ ಏನಿದ್ರು ಎಲ್ರ ಮೇಲೂ ಕಣ್ಣಿಡೋದು, ಯಾರು ಹೇಗ್ ಆಟಾಡ್ತಾರೆ ಅಂತ. ಆದ್ರೆ ನನ್ ಕಣ್ಣು ನಿನ್ ಮೇಲೆ ಇರುತ್ತೆ. ಸರಿ, ಒಂದ್ ಕೆಲ್ಸ ಮಾಡು. ನಿನ್ ಹಾಗೆ ಇಲ್ಲಿ ಎಷ್ಟ್ ಜನ ಕೆಲ್ಸ ಮಾಡ್ತಾರೋ ಎಲ್ರು ಬರಕ್ ಹೇಳೋ. ಬೇಗ ಬರಕ್ ಹೇಳು, ನನ್ನ ಹತ್ರ ಟೈಮ್ ಇಲ್ಲ. ನಾನು ಇದೀನಿ. ಇಲ್ಲಿ ಯಾರಾದ್ರೂ ಇದ್ದೀರಾ ಅಪ್ಪನ್ ಗುಟ್ಟವ್ರು ನನ್ನ ಜೊತೆ ಆಟ ಆಡೋದಕ್ಕೆ? ಶುರು ಮಾಡೋಣ. 3 ಪತ್ತಿಯಿಂದ ಮಿನಿಮಮ್ 20,000, ಮ್ಯಾಕ್ಸಿಮಮ್ಗೆ ಲಿಮಿಟೇ ಇಲ್ಲ. ನಾನು ಹೇಳಿದ್ ಸರಿನಾ? ಸರಿ, ಶುರು ಮಾಡೋಣ. ಅದ್ ಹೇಗಾಗತ್ತೆ ಡಾರ್ಲಿಂಗ್? ನಾವು ತೋರಿಸ್ದಾಗೆ ನೀನು ಫಸ್ಟ್ ದುಡ್ಡು ತೋರಿಸ್ಬೇಕಲ್ವಾ? ಆಟ ಶುರು ಮಾಡೋಣ. ಲಾವಾ ಕಾರ್ಡ್ ಇದೊಂದು ವಿಶೇಷ ಟ್ಯಾಲೆಂಟ್. ಶಫಲ್ ಮಾಡ್ತಾ ಕಾರ್ಡ್ನ ಸೆಟ್ ಮಾಡೋದು, ಎಲ್ಲ ಕಾರ್ಡ್ನ ಲೆಕ್ಕ ಸಿಗ್ಲಿ ಅಂತ. ಓಹೋ, ಇವನ್ ಚೀಟರ್. ಅಯ್ಯೋ ದೇವ್ರೇ, ನನ್ನ ಹತ್ರ ಅಂತೂ ತುಂಬಾ ಕೆಟ್ಟಾಗಿರೋ ಎಲೆಗಳಿದೆ. ನಾನು ಏನ್ ಅನ್ಕೊಂಡಿದ್ನೋ ಅದೇ ತರ ಕಾರ್ಡ್ ಸಿಕ್ಕಿದೆ. ದುಡ್ಡು ಕಟ್ಬಿಡ್ತೀನಿ. ನನ್ನ ಕಡೆಯಿಂದ 20,000. ಒಂದೇ ಕಲ್ಲರಿನ 3 ಕಾರ್ಡ್ ಇದೆ. ಇವಾಗಿರೋದು ಮಜಾ. ನಂದು 20,000. ಈಗ ನಿನ್ ಸರ್ದಿ. ನಿನ್ಗೆ ಅಷ್ಟೊಂದು ಅರ್ಜೆಂಟ್ ಇದೆಯಾ? ಹಿಂದೆ ಬೆಂಕಿ ಎತ್ಕೊಂಡಿದ್ಯಾ? ನಿಮ್ ಹುಡುಗಿ ಓಡೋಗಿದ್ದಾಳ? ಸುಮ್ನೆ ಮಾತಾಡೋದೆಲ್ಲ ನಿಲ್ಸ್ಬಿಡು. ದುಡ್ಡು ಎಷ್ಟು ಕಟ್ತೀಯ ಅದನ್ನ ಹೇಳು. ಎಲ್ಲ ದುಡ್ಡು ಈಗ ನಿನ್ ಸರ್ದಿ. ಏನಾಯ್ತು? ಯಾಕೆ ಶಾಕ್ ಆಯ್ತಾ? ಭಯ ಆಗ್ತಿದ್ಯಾ? ನನ್ ಮಾತಿನ ಅರ್ಥ ಏನಂದ್ರೆ ಯಾವತ್ತು ಆಟ ಆಡಿದ್ರೆ ದೊಡ್ಡದಾಗ ಆಟ ಆಡ್ಬೇಕು. ಸರಿ, ನೀನೆಲ್ಲ ದುಡ್ಡನ್ನ ಹಾಕ್ತೀಯಾ? ಇಲ್ಲ ಅಂದ್ರೆ ಪುಸ್ ಆಗೋಯ್ತಾ? ಪುಸ್ಸನ್ನು ಬಾಬಾ ಮೊದಲ ಆಟದಲ್ಲ ಎದ್ರುಕೊಂಬಿಟ್ಟ. ಇದು ಚೆನ್ನಾಗಿದೆ. ಅದೇನಂದ್ರೆ ನನ್ನ ಹತ್ರ ನಂಬರ್ 7ನ 2 ಕಾರ್ಡ್ ಇದೆ, ಮತ್ ನಿಮ್ಮ ಹತ್ರ ನನಗಿನ ಚೆನ್ನಾಗಿರೋ ಕಾರ್ಡ್ ಇದೆ. ನಿನ್ನ ಹತ್ರ ಒಂದೇ ಕಲರಿನ 3 ಕಾರ್ಡ್, ಮತ್ತೆ ನಿನ್ನ ಹತ್ರ ಸೀಕ್ವೆನ್ಸ್ನ 3 ಕಾರ್ಡ್. ಇವನಿಗೆ ಗೊತ್ತು. ಸರ್ಪ್ರೈಸ್! ಏನ್ ಬುದ್ಧಿವಂತ? ಲಾವಾ ಕಟ್. ನಿನ್ಗೇನ್ ಅನ್ನಿಸ್ತು? ನನಗ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಈ ಟ್ರಿಕ್ ಇಂದ ಯಾರಿಗೆ ಯಾವ ಕಾರ್ಡ್ ಹೋಗುತ್ತೆ ಅಂತ, ಕಾರ್ಡ್ ಹಾಕವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತ. ಈ ಟ್ರಿಕ್ ತುಂಬಾ ಹಳೇದಾಗೋಯ್ತು, ತುಂಬಾ ಹಳೇದು. ಎಲ್ಲಾದ್ರೂ ಮಿಸ್ ಆಗಿ ಇವನಿಗೊಂದು ಒಳ್ಳೆ ಕಾರ್ಡ್ ಸಿಕ್ಕಿಲ್ಲ ತಾನೆ? ಗೇಮ್ ಕಂಟಿನ್ಯೂ ಮಾಡೋದ್ರಲ್ಲಿ ರಿಸ್ಕ್ ಇದೆ. ಕಾರ್ಡ್ ಶೋ ಮಾಡಕ್ ಹೇಳವನಿಗೆ.
ನಾವು ಗೆಲ್ಬೋದು. ಹುಚ್ಚಾನ ನೀನು ಇಲ್ಲೇನ್ ಮಾಡ್ತಿದ್ಯಾ? ಹೇ, ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿಂದ ಓಡೋಗು. ಕೊನೆದಾಗಿ ಕೇಳ್ತಾ ಇದ್ದೀನಿ, ಆಟ ಆಡ್ತೀರಾ ಇಲ್ವಾ? ನಾನು ಬ್ಯಾಕ್ ಆಗ್ತಾ ಇದ್ದೀನಿ. ನಾನು ಅಷ್ಟೇ. ದಡ್ನನ್ ಮಕ್ಳಾಗೋದ್ರಲ್ಲ. ಏನ್ ಡಾರ್ಲಿಂಗ್, ಇವ್ರೇನಾ ನಿನ್ ಕಸಿನೋದ ಪ್ರೈಡ್? ಇವ್ರು ಮೊದಲನೇ ರೌಂಡ್ ಅಲ್ಲೇ ಸೋತೋದ್ರು. ನೀವಿಬ್ರು ಕಾಲ್ ತಗೋಬೋದಿತ್ತು, ನೀವ್ ಗೆಲ್ತಿದ್ರಿ. ಯಾಕಂದ್ರೆ ನಿಮ್ಮ ಹತ್ರ ಅವನಿಗಿಂತ ಜಾಸ್ತಿ ನಂಬರ್ ಕಾರ್ಡ್ ಇತ್ತು. ಭಯ ಪಟ್ಟು ಬಲೆಗ್ ಸಿಗಾಕೊಂಡ್ರು. ಏನ್ ಡಾರ್ಲಿಂಗ್, ನಿನ್ ಕಸಿನೋದಲ್ಲಿ ಇವೆರಡು ಮುಖಗಳು ಬಿಟ್ಟು ಬೇರೆ ಯಾರು ಇಲ್ವಾ? ನನಗೇನಾದ್ರೂ ಗೊತ್ತಿದ್ರೆ ನಿನ್ ಕಸಿನೋಗೋಸ್ಕರ ಚೆನ್ನಾಗಿರೋ ಮುಖ ಕಳಿಸ್ತಾ ಇದ್ನಲ್ಲ. ಇಲ್ಲಿ ತನಕ ಬಂದು ಸುಮ್ನೆ ಟೈಮ್ ವೇಸ್ಟ್, ಸರಿ ಅಲ್ವಾ? ಹೇಳು. ನನ್ಗನ್ಸತ್ತೆ ಇವತ್ತಿವನಿಂದ ಯಾರು ನಮ್ಮನ್ನ ಕಾಪಾಡಕ್ಕಾಗಲ್ಲ. ಆಂಟೋನಿ, ಇಲ್ಲಿವರೆಗೂ ನೀನ್ ಗೆದ್ದಿರೋದು 50,000 ಅಷ್ಟೇ. ಗೇಮ್ ಇನ್ನೂ ಓವರ್ ಆಗಿಲ್ಲ. ಲೆಟ್ಸ್ ಪ್ಲೇ. ಆಂಥೋನಿ ಸೋತೋರ್ ಜೊತೆ ಯಾವತ್ತೂ ಆಟ ಆಡೋದಿಲ್ಲ. ಆದ್ರೆ ಒಂದು ಚಾನ್ಸ್ ಮತ್ತೆ ಕೊಡ್ತೀನಿ. ಆದ್ರೆ ಈ ಸರಿ ಆಂಥೋನಿ ಕಾರ್ಡ್ನ ನೋಡಲ್ಲ, ಬ್ಲೈಂಡ್ ಆಡ್ತಾನೆ. ಗೆಲ್ತೀನಿ ಮತ್ತೆ ನಿಮ್ಮನ್ನ ಬಟ್ಟೆ ಬಿಚ್ಚಿ ಮನೆಗೆ ಕಳಿಸ್ತೀನಿ. ಇದಕ್ಕೊಪ್ಕೆನಾ? ಹಾ, ಒಪ್ಕೆ ಇದೆ. ಸರಿ, ಆಡೋಣ. ಒಂದ್ ಕೆಲ್ಸ ಮಾಡೋಣ, ನಿಮ್ಮಿಬ್ರಿಗೋಸ್ಕರ ನನ್ನ ಹತ್ರ ಒಂದು ಸಖತ್ ಆಫರ್ ಇದೆ. ನೀವಿಬ್ರು ಕಟ್ಟೋ ದುಡ್ಡನ್ನ ನಾನು ಒಬ್ನೇ ಕಟ್ತೀನಿ. ಮತ್ತೆ ಹಾ, ನಿಮ್ಮಿಬ್ರಲ್ಲಿ ಯಾರು ಒಬ್ರತ್ರನಾದ್ರೂ ನನಗಿನ್ನ ಚೆನ್ನಾಗಿರೋ ಕಾರ್ಡ್ ಇದ್ರೆ, ಇಲ್ಲ ನನಗ್ ಸಮಾನವಾಗಿರೋ ಕಾರ್ಡ್ ಇದ್ರು ಕೂಡ ನಾನ್ ಸೋತೆ. ಒಂದ್ ವೇಳೆ ನಾನು ಏನಾದ್ರೂ ಗೆದ್ದೆ ಅಂದ್ರೆ ಆಗ ಕಸಿನೋ ಕ್ಲೋಸ್. ಡಿಸೈಡ್ ಮಾಡಿ ಆಡ್ತೀರಾ ಇಲ್ವಾ? ಸರಿಯಾಗಿ ಯೋಚನೆ ಮಾಡು ಆಂಟೋನಿ. ಪಕ್ಕನಾ? 100% ಪಕ್ಕಾ. ಸರಿ, ಹಾಗಾದ್ರೆ ನಾನು ಎಲ್ಲದನ್ನು ಹಾಕ್ತಾ ಇದ್ದೀನಿ. ಒಂದು ನಿಮಿಷ. ಏನ್ ಡಾರ್ಲಿಂಗ್, ನಿನ್ ಕಸಿನೋನಲ್ಲಿ ಒಟ್ಟು ಕ್ಯಾಶ್ ಎಷ್ಟಿದೆ? ಈಗ ಎಷ್ಟಿದೆ? ಅರೌಂಡ್ 5 CR. ಹಾಗಾದ್ರೆ ನಿಮ್ಮಿಬ್ರಿಗೋಸ್ಕರ ನನ್ನ ಹತ್ರ ಇನ್ನೊಂದು ಆಫರ್ ಇದೆ. ನೀವಿಬ್ರು ಸೇರ್ಕೊಂಡು ಒಟ್ಟಿಗೆ ಕಾರ್ಡ್ ನೋಡಬಹುದು. ನೀವಿಬ್ರು ಸೇರ್ಕೊಂಡು ನಿಮ್ ಕಾರ್ಡ್ ನ ಎಕ್ಸ್ಚೇಂಜ್ ಮಾಡಿ ದೊಡ್ಡದಾಗಿ ಮಾಡ್ಕೊಬಹುದು. ಆದ್ರೆ ಆಗ ಆಡೋದು ಒಬ್ಬ. ಡಿಸೈಡ್ ಮಾಡಿ ಯಾರು ಆಡ್ತೀರಾ ಅಂತ. ನೋಡು, ನನ್ನ ಹತ್ರ 2 ಕಿಂಗ್ ಇದೆ, ಮತ್ತು ನಿನ್ನ ಹತ್ರ 1. ನೀನ್ ಏನಾದ್ರೂ 1 ಕಿಂಗ್ನ ಕೊಟ್ರೆ ನಮ್ಮ ಹತ್ರ 3 ಕಿಂಗ್ ಆಗುತ್ತೆ. ಸರಿಯಾಗಿ ಯೋಚನೆ ಮಾಡು. ನೀನ್ ನನ್ನ ನಂಬ್ತೀಯ ತಾನೆ? ಕೊಡು. ಓಕೆ, ಐ ಆಮ್ ಔಟ್. ಆದ್ರೆ ನೀನ್ ನಮಗೆ ಇನ್ಸಲ್ಟ್ ಮಾಡಿ ತಪ್ಪು ಮಾಡಿದೆ ಆಂಟೋನಿ. ನೀನ್ ಕೆಟ್ಟದಾಗ ಸೋಲ್ತೀಯ, ಯಾಕಂದ್ರೆ ನನ್ನ ಹತ್ರ 3 ಕಿಂಗ್ ಇದೆ. ಇವ್ನಿವ್ರಿಗೆ ಮೋಸ ಮಾಡಿ ಗೆಲ್ತಿದ್ದಾನೆ. ಚೀಟರ್ ನನ್ ಮಗ. ಪಕ್ಕ ಎಲ್ಲ ದುಡ್ಡು ಹಾಕ್ತೀಯ ನೀನು? ಯೋಚನೆ ಮಾಡು. ನಿನ್ ಮಾತಿಗೆಲ್ಲ ನಾನು ಬೀಳಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ನೀನು ನನ್ನ ಯಾಮರ್ಸಿದ್ದೆ. ನಾನು ಪ್ರತಿ ಸಲ ಯಾಮರಲ್ಲ. ಸರಿ, ಆಸ್ ಯು ವಿಶ್. ಈಗ ನೋಡು. ನನ್ ಮಗ ಇಡೀ ಕಸಿನೋನೇ ಗೆದ್ಬಿಟ್ಟ. ನೋ 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 ನೋ, ನಿಜವಾಗ್ಲೂ ಇವನ್ ಯಾವ್ದೋ ಚೀಟ್ ಮಾಡಿದ್ದಾನೆ. ಚೀಟಿಂಗ್ ಮಾಡಿದ್ದೀನಾ? ಚೀಟಿಂಗ್ ಮಾಡಿದ್ದೀನಾ? ಪ್ರೂವ್ ಮಾಡೋ. ಚೆಕ್ ಮಾಡು. ನೀನ್ ಅವಾಗ್ಲೂ ಪ್ರೂವ್ ಮಾಡಿಲ್ಲ ಅಂದ್ರೆ ನಿನ್ ಬಲ್ಗೈನ 3 ಬೆರಳನ್ನ ಕಟ್ ಮಾಡ್ಬೇಕಾಗತ್ತೆ. ಇದು ಗ್ಯಾಂಬ್ಲಿಂಗ್ ನ ರೂಲು. ನಿನಗೊಪ್ಕೆನಾ? ಕಂಗ್ರ್ಯಾಚುಲೇಷನ್ಸ್ ಡಾರ್ಲಿಂಗ್, ಸುಸ್ವಾಗತ. ಇವತ್ತಿನಿಂದ ನಿನ್ನ ದಂಧೆ ಮುಗೀತು. ಅಳು ಬರ್ತಿದ್ಯಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರಿಗಾದ್ರೂ ಅಳು ಬರುತ್ತೆ. ಈಗ ನಿನ್ ಕೈಲಿ ಏನ್ ಮಾಡಕ್ ಸಾಧ್ಯ? ಯಾಕಂದ್ರೆ ನಿನ್ ಕಸಿನಲ್ಲಿ ಈಗ 1 ರೂಪಾಯಿನೂ ಇಲ್ಲ. ಯಾರ ಹತ್ರನಾದ್ರೂ ಇದೆಯಾ? ಇಲ್ಲ.
ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಿನ್ ಮೇಲೆ ಆಟ ಆಡೋಣ. ನಾನ್ ಮತ್ತೆ ಇದನ್ನೇ ಹೇಳಲ್ಲ, ಸರಿಯಾಗಿ ಕೇಳಿಸ್ಕೊ. ನೀನೇನಾದ್ರೂ ಗೆದ್ರೆ ನನ್ ಪೂರ್ತಿ ದುಡ್ಡು ನಿನಗೇನೆ. ಮತ್ತೆ ನಿನ್ ಕಸಿನೋ ಕಡೆ ನಾನು ಯಾವತ್ತೂ ತಲೆನೂ ಹಾಕಲ್ಲ. ಹಾಗೇನಾದ್ರೂ ನಾನು ಗೆದ್ದೆ ಅಂದ್ರೆ ಆಗ ನನ್ನ ಜೊತೆ 3 ವರ್ಷ ಇರ್ಬೇಕಾಗತ್ತೆ. ಮತ್ತೆ ನನಗೆ ಖುಷಿ ಕೊಡ್ಬೇಕಾಗತ್ತೆ. ಒಪ್ಕೆನಾ? ಆಂಟೋನಿ, ನೀನ್ ಲಿಮಿಟ್ ಮೀರ್ ಮಾತಾಡ್ತಾ ಇದ್ಯಾ? ಆಂಟೋನಿ ನೀನು ಲಿಮಿಟ್ ಕ್ರಾಸ್ ಮಾಡಿಲ್ಲ. ಯಾಕೆ ಮೊದಲನೇ ಸರಿ ಆಡ್ತಾ ಇದ್ಯಾ? ಇಷ್ಟು ಗೊತ್ತಿಲ್ವ ನಿನಗೆ? ಯಾರು ಗೆಲ್ತಾರೆ ಅವ್ರಿಗೆ ದುಡ್ಡು ಸೇರುತ್ತೆ, ಮತ್ತೆ ಹೆಣ್ಣು ಕೂಡ. ರೂಲ್ ಇಸ್ ರೂಲ್. ಗ್ಯಾಮ್ಲಿಂಗ್ ರೂಲ್ ಇದೇನೆ. ಮತ್ತೆ ಮುಂದಿನ ಸಾರಿ ಶಬ್ದ ಕಡಿಮೆ ಇರಲಿ. 1 ನಿಮಿಷ. ಹೋಗ್ತಿರೋನ್ನ ಯಾಕೆ ತಡೀತಿದ್ಯಾ? ಪೀಟರ್, ನೀನ್ ಏನ್ ಮಾಡ್ತಿದ್ಯಾ? ಇವಾಗ ನೀನ್ ಯಾರೋ? ನೀನಿನ್ನ ಪೂರ್ತಿಯಾಗಿ ಗೆದ್ದಿಲ್ಲ ಆಂಟೋನಿ. ಪ್ರಿಯತಮೆ, ಇವ್ ನಿನ್ ಕಡೆವನಾ? ಮೇಡಮ್ ಸೋಲೋದ್ ನೋಡಿ ಹುಚ್ಚಾದ್ಯಾ? ನಾನ್ ಸರಿಯಾಗೇ ಇದ್ದೀನಿ. ಸಾಯಕ್ಕಿಷ್ಟನಾ? ನನಗನ್ಸಿತ್ತು ನೀನ್ ನಿಜವಾದ ಗಂಡ್ಸು ಅಂತ. ನೀನ್ ಹೇಳಿರೋ ಮಾತು ನಂಬಿರಲ್ಲ ಅಂತ. ವರ್ಡ್ ಆಫ್ ಮೀನ್. ಕಸಿನೋ ಪ್ರೈಡ್ನ ಕ್ಲೋಸ್ ಮಾಡಬೇಕು ಅಂದ್ರೆ ನೀನ್ ಈ 15,000 ಸಹ ಗೆಲ್ಬೇಕಾಗುತ್ತೆ. ನಿಮ್ಮ ಅಪ್ಪನ್ ಸಾಮ್ರಾಜ್ಯನಾ? ಈ ಕ್ಯಾಶ್ ಕಸಿನೋ ಪ್ರೈಡ್ದು ನಾನ್ ತಗೊಂಡಿದ್ದೆ. ಹಾಗಾದ್ರೆ ಇದು ಬ್ಯಾಡ್ ಲಕ್ ಆಗಿದೆ. ಯಾಕೆಂತ ಕೇಳು. ಯಾಕಂದ್ರೆ ಇವತ್ತಿನ ಆಟ ಮಿನಿಮಮ್ 20,000. 5,000 ಎತ್ಕೊಬೇಕಲ್ವ ಮಗ್ನೆ? ಇಲ್ಲ 15,000 ಇದೆ. ಹೇಗ್ ಆಡ್ತೀಯ? ನಾನ್ ಬೆಟ್ ಜಾಸ್ತಿ ಮಾಡ್ತೀನಿ. ರಿಯಲಿ? ಹೇಗೆ? ನಾನು ನನ್ನ ಎಡಗೈ ಅಡ ಇಡ್ತೀನಿ. ಪೂರ್ತಿ ಕೈನ ಅಡಕ್ಕಿಡ್ತೀಯಾ? ಪೀಟರ್, ನಿನ್ಗೆ ಹುಚ್ಚಿಡ್ದಿದ್ಯಾ? ನಾನು ಸರಿಯಾಗೇ ಇದ್ದೀನಿ ಮ್ಯಾಮ್. ನಾನ್ ಸರಿಯಾಗಿದ್ದೀನಿ ಅಲ್ವೋ? ಜನಗಳು ಬೆರಳನ್ನ ಅಡ ಇಟ್ರೆ ನೀನ್ ಪೂರ್ತಿ ಕೈನ ಅಡ ಇಡ್ತೀಯಾ? ಆದ್ರೆ ನಿನ್ ಕೈನ ಇಟ್ಕೊಂಡು ನಾನು ಏನೋ ಮಾಡ್ಲಿ? ನನ್ನ ಹತ್ರ 2 ಕೈಗಳಿದೆ, ಒಂದು ಊಟ ಮಾಡಕ್ಕೆ. ಸರಿ ಆಯ್ತು, ನನ್ ಕೆಲ್ಸಕ್ಕೆ ಯಾವ್ದಾದ್ರು ಯೂಸ್ ಆಗೋದಿದ್ರೆ ಹೇಳು. ನಿನ್ ಜೀವ ಇಡ್ತೀಯಾ? ಹೇಳು, ಬೇಗ ಹೇಳು. ನಾನು ತಯಾರಿದ್ದೀನಿ. ಪೀಟರ್, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಪ್ಲೀಸ್ ಇಲ್ಲಿಂದ ಹೋಗು. ಕೆಟ್ಟಾಗ ಅನಿಸ್ತಾ ಇದೆಯಲ್ಲ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವ್ ಜೀವ ಏನಾದ್ರು ಕಾಪಾಡ್ಬೇಕಂತಿದ್ರೆ ನನ್ನ ಹಳೆ ಪ್ರಪೋಸಲ್ ಈಗ್ಲೂ ಓಪನ್ ಇದೆ. 3 ವರ್ಷ ನಾನು ಸೇವೆ ಮಾಡ್ಕೊಂಡಿರ್ಬೇಕು. ಹೇಳು ಡಾರ್ಲಿಂಗ್, ರೆಡಿನಾ? ಏ ಪೀಟರ್, ನನಗೆ ಇವಾಗೆಲ್ಲ ಗೊತ್ತಾಗ್ತಿದೆ. ನೀನ್ ಮೊದ್ಲಿಂದನೂ ಆಂಟೋನಿಗ್ ಸಹಾಯ ಮಾಡ್ತಾ ಇದ್ದೆ. ನತಾಶಾ ಮ್ಯಾಮ್ನ ಅವ್ನ್ ಪಡ್ಕೊಂಡ್ಲಿ ಅಂತ ಈ ಆಂಟೋನಿನೇ ನಿನ್ನ ಇಲ್ಲಿ ಕಳ್ಸಿದಾನಲ್ವಾ? ಏನೋ ನಿನ್ ಉದ್ದೇಶ? ಮಾತಾಡ ನಿಲ್ಲಿಸ್ಬಿಟ್ಟು ಗೇಮ್ ಶುರು ಮಾಡೋಣ ಅಂತಾನೆ. ನಾನ್ ನನ್ನ ಜೀವನ ಪಣಕ್ಕಿಡಕ್ ರೆಡಿ. ಓಕೆ, ಆಮಲ್ಸು ರೆಡಿ. ನಾನು ಕೂಡ ಅದಕ್ಕೆ ಕಾಯ್ತಾ ಇದ್ದೀನಿ. ನೀನ್ ಸೋತ್ ಮೇಲೆ ನನ್ ಡಾರ್ಲಿಂಗ್ ಕತೆ ಏನಾಗತ್ತೆ ಅಂತ. ಪ್ರಪೋಸಲ್ ಇವಾಗ್ಲೂ 3 ವರ್ಷ ಗ್ಲಾಮ್ಲಾಗಿರೋದು. ಸರಿ, ನ್ಯೂ ಗೇಮ್ ವಿತ್ ನ್ಯೂ ಕಾರ್ಡ್. ಮ್ಯಾಮ್, ಇವ್ರ ಮಾತನ್ನೆಲ್ಲ ನೀವು ಕೇಳ್ಬೇಡಿ. ಇವರೆಲ್ಲ ನಿಮ್ ಶತ್ರುಗಳು. ನತಾಶಾ ಮ್ಯಾಮ್, ನಿಮಗೇನು ಆಗಲ್ಲ. ಹೊಸ ಕಾರ್ಡ್ಸ್ ಬಾಕ್ಸ್ ತಗೊಂಡ್ ಬನ್ನಿ. ಪೀಟರ್ ಆಡ್ತಾನೆ. ವಾವ್, ನನಗೆ ನಿನ್ ಚಾಲೆಂಜ್ ಇಷ್ಟ ಆಯ್ತು. ಈಗ ನೋಡೋಣ ನಿನ್ನ ಹತ್ರ ಎಷ್ಟು ತಾಕತ್ತಿದೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ಗೇಮ್.
ಅಯ್ಯೋ ದೇವ್ರೆ. ಈ ನತಾಶಾ ಮೇಡಮ್ ಈ ಫ್ರಾಡ್ ನ ಹೇಗ್ ನಂಬುದ್ರಪ್ಪ? ಇವನ್ ಕಸಿನೋ ಪ್ರೈಡ್ ಜೊತೆಗೆ ನತಾಶಾ ಮ್ಯಾಮ್ನು ಸೋತ್ ಬಿಡ್ತಾನೆ ಅನ್ಸುತ್ತೆ. ನಾನು ಏನ್ ಹೇಳ್ತೀನಿ ಅಂದ್ರೆ ಕಟ್ ಮಾಡು. ಎಂತ ದಿನ ಬಂತು, ಆಟ ಆಡ್ದವ್ರ ಜೊತೆ ಕೂತ್ಕೊಂಡು ಆಟ ಆಡೋ ಪರಿಸ್ಥಿತಿ ಬಂತಲ್ಲಪ್ಪ. ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಆಟ ಆಡಿದ್ಯಾ? ಹಾ, ಒಂದ್ ಮಾತ್ ನೆನ್ಪಿರ್ಲಿ ಅಂತಾನಿ, ಆಟ ಶುರು ಆಗಿದೆ. ಇವಾಗ ಕಾರ್ಡ್ ಶೋ ಮಾಡೋದಷ್ಟೇ ಬಾಕಿ. ಅಲ್ಲ ಪೀಟರ್, ನಿಂಗೇನ್ ತಲೆ ಕೆಟ್ಟಿದ್ಯಾನೋ? ಕಾರ್ಡ್ ನೋಡ್ದೆ ಆಟನ ಶುರು ಮಾಡ್ಬಿಟ್ಟಿದ್ಯಲ್ಲ. ಬ್ಲೈಂಡ್ ಆಗಿ ಯಾಕೆ ಆಡ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ನಾನು ಕಾರ್ಡ್ ಮೇಲಲ್ಲ, ಅದೃಷ್ಟದ ಮೇಲೆ ಆಟ ಆಡ್ತೀನಿ. ಅದೃಷ್ಟ ಕೂಡ ಆಂಥೋನಿ ಇದ್ರೆ ಆ ಕಡೆ ತಲೆ ಕೂಡ ಹಾಕಲ್ಲ. ಡಾರ್ಲಿಂಗ್, ನನಗನ್ಸುತ್ತೆ ಇವತ್ತು ನಿನ್ನ ಕಾಪಾಡೋಕೆ ಇವನು ಪ್ರಾಣನ ಕೊಡ್ಲೇಬೇಕು. ರಾಜ ರಾಣಿ ಗುಲಾಮ, ಮುಗಿದು ಕತೆ. ನನಗನ್ಸುತ್ತೆ ಇವತ್ತು ನಿನ್ನ ಕಾಪಾಡೋಕೆ ಇವನು ಪ್ರಾಣನ ಕೊಡ್ಲೇಬೇಕು. ಇವನ್ಕಿಂತ ನಾನೇ ಆಡ್ಬೋದಾಗಿತ್ತು. ಇವನ್ ತರ ಹೀನ ಯಾವಾಗಾದ್ರೂ ಸೋಲ್ತಿರ್ಲಿಲ್ಲ. ನಿಜವಾಗ್ಲೂ ಇವನ್ ಹುಚ್ಚಾನೆ. ಪೀಟರ್, ನಿನ್ ಜೀವ ಉಳ್ಸೋದಕ್ ಹೋಗಿ ನತಾಶಾ ಮೇಡಮ್ ಪ್ರಾಣಕ್ಕೇನಾದ್ರೂ ಆಪತ್ತಾಯ್ತು ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಈ ತರದ ಅವಕಾಶನ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ ಡಾರ್ಲಿಂಗ್. ಯಾವುದೇ ಕಾರಣಕ್ಕೂ ಇಲ್ಲ. ನಾನು ತುಂಬಾ ಕೆಟ್ಟ ನೀಚ ವ್ಯಕ್ತಿ. ಆದ್ರೆ ಈ ನಿನ್ನ ಸುಂದರವಾದ ಮುಖ ನೋಡಿ ನನಗೆ ನಿನ್ ಮೇಲೆ ಕರುಣೆ ಬರ್ತಾ ಇದೆ. ಹಾಗಾಗಿ ನನ್ನ ಆಫರ್ ಈಗ್ಲೂ ಓಪನ್ ಇದೆ. ಜ್ಞಾಪಕ ಇದೆಯಲ್ಲ? 3 ವರ್ಷ ನನ್ನ ಸೇವೆ ಮಾಡ್ತಾ ನನ್ನ ಖುಷಿ ಪಡಿಸ್ಕೊಂಡಿರ್ಬೇಕು. ಒಪ್ಕೆ ಅಲ್ವಾ? ಇಲ್ವಾ? ಇವತ್ ನಿನ್ ಹೀರೋ ಉಸಿರು ಖಂಡಿತವಾಗ್ಲೂ ಹೋಗುತ್ತೆ, ಮತ್ತೆ ನಾನೇ ಅವನ ಕೈಯಾರೆ ಸಾಯಿಸ್ತೇನೆ. ನತಾಶಾ ಮ್ಯಾಮ್, ಇವನ್ ಮಾತ್ನ ಕೇಳ್ಬೇಡಿ. ಇವ್ರಿಬ್ರು ಸೇರ್ಕೊಂಡು ನಿಮಗ್ ಮೋಸ ಮಾಡ್ತಾ ಇದಾರೆ. ನಾನು ನಿಜವಾಗ್ಲೂ ಸೋತಿದ್ದೀನಾ? ಅದಿನ್ನು ನಿರ್ಧಾರ ಆಗಿಲ್ಲ. ಹುಚ್ಚನ ನೀನು? ಬುದ್ಧಿ ಇಲ್ವಾ ನಿನಗೆ? ಇನ್ನೂ ಅರ್ಥ ಆಗಿಲ್ವಾ ನಿನಗೆ? ಗ್ಯಾಮ್ಲಿಂಗ್ ರೂಲ್ಸ್ ಪ್ರಕಾರ ಚೀಟರ್ ವಿನ್ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀನ್ ಹೇಗ್ ವಿನ್ ಆದೆ? ನಿನಗೆಷ್ಟು ಧೈರ್ಯ? ನೀ ನನ್ನೇ ಚೀಟರ್ ಅಂತೀಯ? ಹೇಳು, ಸಾಬೀತ್ ಮಾಡು. ಸಾಕ್ಷಿ ಇದೆಯಾ? ನಿಂತ್ಕೊಳ್ಳೋ. ನಾವು ಹುಡುಕ್ತೀವಿ, ನೋಡ್ತೀನಿ ಯಾರು ತಡೀತಾರೆ ಅಂತ. ಹೋಗಿಂದ. ಇಟ್ಸ್ ಓಕೆ. ನನ್ನ ಹತ್ರನೇ ಹುಡುಕ್ತೀಯ? ಆರಾಮಾಗಿ ನೋಡು.